ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾವು ಬಂದಿದ್ದು ಶಿರಾ ತಾಲೂಕಲ್ಲಿರೋ ಉಡುಸ್ಲಮ್ಮನ ದೇವಸ್ಥಾನಕ್ಕೆ. ಯಾಕೆ ಅಂದರೆ ಅಪ್ಪರ ಮನೆ ಹರಕೆ ಇತ್ತು ಅಂತ ಹೇಳಿ ಬಂದ್ವು. ಎಲ್ಲರೂ ಆರತಿ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಸೋಣ ಅಂತ ದೇವಸ್ಥಾನದ ಹತ್ರ ಬಂದ್ವು. ಇವತ್ತು ಮಂಗಳವಾರ ಆಗಿದ್ದರಿಂದ ತುಂಬ ರಶ್ ಇತ್ತು. ಮತ್ತು ಪೂಜೆ ಎಲ್ಲ ಮಾಡಿಸೋಣ ಅಂತೇಳಿ ಹೆಂಗೋ ಕೂಡ ಮಧ್ಯದಲ್ಲಿ ಎಲ್ಲ ಸೇರ್ಕೊಂಡು ಪೂಜೆ ಮಾಡಿಸಿದ್ವು. ನಿಂಬೆಹಣ್ಣಿನ ದೀಪ ಕೂಡ ಹಚ್ಚೋಣ ಅಂತ ನನ್ನ ತಂಗಿ ಅಂತೂ ಸಾಹಸ ಮಾಡ್ತಾ ಇದ್ಲು ದೀಪ ಹಚ್ಚೋಕ್ಕೆ. ಯಾಕೆ ಅಂದರೆ ಗಾಳಿ ಇದ್ದಿದ್ದರಿಂದ ದೀಪ ಕೂಡ ಬೆಳಗಿದ್ವು. ಅದಾದಮೇಲೆ ಆರತಿ ಕೂಡ ತೊಗೊಂಡೋಗಿ ಬೆಳಿಕೊಂಬಂದ್ವು. ಅದೆಲ್ಲ ಆರತಿ ಬೆಳಗಿದಾದ್ಮೇಲೆ ಕುರಿ ಕುಯ್ಯೋ ಹತ್ರ ಬಂದ್ವು. ನೋಡೋಕ್ಕಂತೂ ಆಗಲಿಲ್ಲ. ಮತ್ತು ಅದೆಲ್ಲ ಮುಗಿಸ್ಕೊಂಡು ನಾವಿರೋ ಜಾಗಕ್ಕೆ ತೊಗೊಂಬಂದ್ವು. ಮಟನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಮತ್ತು ಟೈಮ್ ಆಗುತ್ತೆ ಅಂತೇಳಿ ನಾನು ಅಜ್ಜಿ ಕೂಡ ಎಲ್ಲನ ಗ್ಯಾಸ್ ಎಲ್ಲ ಹಚ್ತಾ ಇದ್ವು ಸಾಂಬಾರಿಗೆ ರೆಡಿ ಮಾಡೋಣ ಅಂತ. ಇವರೆಲ್ಲ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ರು. ಎಲ್ಲ ರಿಲೇಷನ್ಸ್ ಒಂದೇ ಕಡೆ ಸೇರೋದು ತುಂಬ ಖುಷಿ ಅಲ್ವಾ. ಮತ್ತು ಮಟನ್ ಎಲ್ಲ ತಂದು ಕೊಟ್ಟರು. ನಾನು ಅದಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡ್ವು. ಮಾಮ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಇದೆಲ್ಲ ನೋಡಿ ನನಗೆ ಏನು ಅನ್ನಿಸ್ತಾ ಇತ್ತು ಅಂದರೆ, ನಾವು ಚಿಕ್ಕವರಿದ್ದಾಗ ನಮ್ಮಮ್ಮರು ಹೊರಬಿಡು ಅಂತ ಮಾಡ್ತಾಯಿದ್ರು, ಅದೇ ಥರ ಫೀಲ್ ಆಗ್ತಾಯಿತ್ತು. ಮತ್ತು ಎಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ವು. ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ಚಿಕನ್ ಕೂಡ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ವು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಅತ್ತಿಗೆ ಮತ್ತು ನಾನು ಎಲ್ಲ ಸಾಂಬಾರೆಲ್ಲ ಮಾಡಿದ್ವು. ಇವರೆಲ್ಲ ಊಟಕ್ಕೆ ಬಡಿಸೋಣ ಅಂತೇಳಿ ಈರುಳ್ಳಿ ಎಲ್ಲ ಹಚ್ಕೊತಾ ಇದ್ರು. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನೋಡಿ ಖುಷಿ ಆಯಿತು. ಮತ್ತು ನಾವೆಲ್ಲ ಹೋಗಿ ಸೌದೆ ತಂಬರೋಣ ಅಂತ ಹೋದ್ವು. ತೋಟದವ್ರಂತೂ ತುಂಬ ಒಳ್ಳೆಯವರಪ್ಪ. ನೀರೆಲ್ಲ ಇಲ್ಲೇ ಇಟ್ಕೊಳ್ಳಿ ನಮ್ಮ ತೋಟದಲ್ಲಿ ಅಂತೆಲ್ಲ ಹೇಳಿದರು. ಅದೆಲ್ಲ ಮಾಡಿ ಮಟನ್ ತಿಂದವ್ರಿಗೆಲ್ಲ ಚಿಕನ್ ಫ್ರೈ ಕೂಡ ಮಾಡಿದ್ವು. ಚಿಕನ್ ಫ್ರೈ ಕೂಡ ರೆಡಿ ಆಯಿತು. ಅದೆಲ್ಲ ಆದಮೇಲೆ ಊಟಕ್ಕೆ ಬಡಿಸೋಣ ಅಂತೇಳಿ ಮುದ್ದೆ ಕೂಡ ರೆಡಿ ಮಾಡ್ತಾಯಿದ್ರು. ರೆಡಿ ಮಾಡಿಕೊಂಡು ಎಲ್ಲರೂ ದೂರ ದೂರ ಅಲ್ಲೇ ತೋಟ ತಣ್ಣಗಿತ್ತು ಅಂತ ಕೂತಿದ್ರು. ಎಲ್ಲರೂ ಕರೆದು ಊಟಕ್ಕೆ ಬಡಿಸಿದ್ವು. ಮತ್ತು ನನಗೆ ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ನನ್ನ ಫ್ರೆಂಡ್ ಕೂಡ ಬಂದಿದ್ಲು. ಖುಷಿ ಆಯಿತು. ನನ್ನ ಫ್ರೆಂಡು ಮತ್ತು ಯಶೋದಕ್ಕ ಅವ್ರ ಆಂಟಿ ಕೂಡ ಬಂದಿದ್ದರು. ಅವರೆಲ್ಲ ಊಟ ಮಾಡಿದಾದ್ಮೇಲೆ ನಾವು ಕೂಡ ಊಟ ಮುಗಿಸಿ ಮನೆ ಕಡೆ ಹೊರಟು